ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫಾಂಡ್ಯೂ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದು ಬಗೆಟ್ ಅಂತ. ಇದು ಮಶ್ರೂಮ್ ಪಿಕಲ್. ಸೊ ಲಿಡಲ್ಲಿ ಹೋಗೆಲ್ಲ ತಗೊಂಡು ಬಂದ್ವಿ. ಇನ್ನೊಂದು ಬೇಬಿ ಕಾರ್ನ್ ಪಿಕಲ್ ತಂದಿದೆ. ಸೊ ಈವನ್ ಬಾಯ್ಲ್ಡ್ ಬೇಬಿ ಪೊಟ್ಯಾಟೋಸನ್ನು ಮಾಡ್ಕೊಂಡು ತಿನ್ಬೋದು. ಇದು ರೆಡಿಮೇಡ್ ಫಾಂಡ್ಯೂ ಚೀಸ್ ಇದು ತಂದಿದ್ದೀವಿ. ಇದು ಫ್ರೈಸ್ ತಂದಿದ್ದೀವಿ. ಇದು ಫಾಂಡ್ಯೂ ಚೀಸ್ ಪಾಟ್ ಸೆಟ್. ಇಲ್ಲಿ ಕೆಳಗಡೆ ಕ್ಯಾಂಡಲ್ ಅಥವಾ ಏನಾದರೂ ಫ್ಲೇಮೇಬಲ್ ತಿಂಗಿಟ್ಟು ಹೀಟ್ ಮಾಡಬೇಕಾಗತ್ತೆ ಪಾಟು. ಸೊ ಇವಾಗ ಫ್ರೈಸ್ ಮತ್ತು ಪಿಜ್ಜಾನ ಬೇಕ್ ಮಾಡೋಕ್ಕೆ ಇಡೋಣ. ಫಾಂಡ್ಯೂ ಅಂದರೆ ಶೇಡ್ ಪಾಟ್ ಆಫ್ ಮೆಲ್ಟೆಡ್ ಚೀಸ್ ಅಥವಾ ಚಾಕ್ಲೇಟ್ ಇರುತ್ತೆ. ಅದರೊಳಗೆ ಫುಡ್ಡನ್ನು ಡಿಪ್ ಮಾಡ್ಕೊಂಡು ತಿನ್ನೋದು. ಚೀಸ್ ಒಳಗೆ ವೆಜ್ಜೀಸ್ ಆ್ಯಂಡ್ ಬ್ರೆಡ್, ಚಾಕ್ಲೇಟ್ ಒಳಗೆ ಫ್ರೂಟ್ಸ್ ಆ್ಯಂಡ್ ಮಾರ್ಷ್ಮೆಲ್ಲೋ ಡಿಪ್ ಮಾಡ್ತಾರೆ. ಸೊ ಬ್ರೆಡ್ ಕ್ಯೂಬ್ಸ್ ಮಾಡೋಣ, ತಿನ್ನಕ್ಕೆ ಈಸಿ ಆಗುತ್ತೆ ಚೀಸ್ ಒಳಗೆ ಡಿಪ್ ಮಾಡಿಕೊಂಡು. ಇದ್ರಾಗ ಇಟ್ಟು ಹಿಂಗೆ ಮ್ಯಾರಿಡ್ ಅಷ್ಟು. ಇದನ್ನ ಜಲ್ಲೇನು ಇದ್ರೊಳಗೆ ಹಾಕ್ಬೇಕಾ? ಜೆಲ್ ಅದ್ರೊಳಗೆ ಹಾಕೋದ್ರಲ್ಲ, ಅದು ಕೆಳಗೆ ಜಲ್ ಇದ್ರ ಬೆಂಕಿಗೆ ಅದು ಇರೋದು. ಇದಕ್ಕೆ ಬೆಂಕಿ ಹಚ್ಚೋದು. ಜೆಲ್ ಅಂದ್ರೆ ಫ್ಲೇಮೇಬಲ್ ಇದ್ದದು. ಅದಕ್ಕೆ ಬೆಂಕಿ ಹಚ್ಚೋದು. ಓಕೆ, ಲಾಕ್ ಆಯ್ತು ಈಗ. ಬಟ್ ವಾಟ್ ಇಸ್ ದಿಸ್? ಹೀಟ್ ಜಾಸ್ತಿ ಆಗಿ ಇನ್ನು ಚೀಸ್ ಕರ್ಗೋದಿಲ್ಲ ಅಂತಂದಾಗ ಹಿಂಗೆ ಮುಚ್ಚಿಬಿಟ್ರೆ ಆಯ್ತು. ಬೇಡ ಅಂತ ಹಿಂಗೆ ಸ್ಲೋ ಮಾಡ್ಬೇಕಂದ್ರೆ ಫ್ಲೇಮ್ ಲೈಟಿಂಗ್ ಮಾಡ್ಕೋಬೇಕು. ಹಿಂಗೆ ಲೈಟ್ ಫ್ಲೇಮ್. ಇಲ್ಲಿಂದ ಜಾಸ್ತಿ ಬೆಂಕಿ ಬರ್ತಿದ್ರೆ ಬೇಡ ಅಂದ್ರೆ ಹಿಂಗೆ ಕ್ಲೋಸ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಬೆಂಕಿ ಹಚ್ಚೋರ ಸಿರ್ಸಿಕರ್. ಹಾ, ಸ್ಟಾರ್ಟ್ ಮಾಡಿ. ಯಾರು ನವದಂಪತಿಗಳಿಂದ ಹಚ್ಚುವ? ನವದಂಪತಿಗಳು. ಎಸ್. ಬನ್ನಿ ಅಭಿಷೇಕ್ ಅವರೇ, ಕಾವ್ಯ ಅವರೇ. ಅಲ್ಲ, ತೆಗಿ, ಅದು ತೆಗೆದು ಹಚ್ಚು, ಆಮೇಲೆ ಅದು ಇಟ್ಟರೆ ಆಯ್ತು. ಹಿಡಿರಿ, ಕೈ ಹಿಡಿರಿ, ಹಿಡಿರಿ. ಹಿಂಗೆ ಹಿಂಗೆ ಇದನ್ನ ಮೊದಲ ಹಿಂಗೆ ಅಲ್ಲ, ಹಿಂಗೆ 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 ಗೋಲೆ. ಆಯ್ತಾಯ್ತು. ಬ್ಲೂ ಫ್ಲೇಮ್ಸ್ ಅಲ್ಲೇ ಇಟ್ಟು ಹಚ್ಚಬೇಕಿತ್ತು ಆಕ್ಚುಲಿ. ಹೈ ಹೀಟಲ್ಲಿ ಇಡು. ಅದ್ರಲ್ಲ, ಅದು ಇದನ್ನ ಹಿಡಿಯೋ. ಅದು ಹೆಂಗೆ ಹಿಡಿತೀವಿ? ಟಿಶ್ಯೂ ಕೊಡ ಒಂದು. ಆಫ್ ಮಾಡೋದನ್ನ ಆಫ್ ಆಯ್ತು. ಆಯ್ತಿರ್ಬೇಕು. ಇಲ್ಲಿ ಇಟ್ಬಿಡು ಫಸ್ಟ್. ಇಲ್ಲಿ ಇಟ್ಬಿಡು. ಬಿಸಿ ಇಲ್ಲ ಅಲ್ಲ? ನೀವು ಒಂದೊಂದು ಸ್ಟ್ಯಾಂಡ್ ಒಳಗೆ ಇಡ್ಬೇಕದು. ಹೌದು ಹೌದು, ಈ ಸ್ಟ್ಯಾಂಡ್ ಇಡ್ಬೇಕು ಫಸ್ಟ್. ತೆಗಿ ಹೊರಗೆ. ಫೈನ್, ಈಗ ವರ್ಕ್ ಆಗ್ತದೆ. ತೆಗೀತೀಯಾ? ಏನ್ ತೆಗಿಬೇಕು? ಇದು ತೆಗಿ. ತೆಗಿಯಲ್ಲ, ಅಲ್ಲ, ಹಂಗೆ ಹಚ್ಬೋದೇನೋ ನನ್ನ ಪ್ರಕಾರ. ಹಂಗೆ ಹಚ್ಬೋದು. ಹಂಗೆ ಹಚ್ಚಿದ್ರು ಅವ್ರು. ಲೈಟ್ ಹಿಂಗೆ ಹತ್ತು ಬಿಡ್ತದ ಅದು ಭಾಳ ಇದು ಅದು. ಜಲ್ದಿ. ಈಗ ಬೇಗ ಬೇಗ ಇಡ್ಬೇಕದು. ಅದಿಡು ವಾಟರ್ ಫಾಂಡು. ಎಸ್, ಚೀಸ್ ಹಾಕ್ಸಪ್ಪ. ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಪ್ಯಾಕೆಟ್ ಹರಿದು ಅದ್ರಲ್ಲಿ ಹಾಕಿದ್ರೆ ಆಯ್ತು. ಅದು ಅಭಿಷೇಕ್ ಮಾಡೋದಲ್ಲ. ಓಕೆ, ಸ್ಟರ್ ಮಾಡ್ತೇವೆ. ಕೈಲೇ ಇರೋದ ವಿಳ್ಯದಲ್ಲೇ ಮತ್ತೆ ಅಡಿಕೆ ಕೊಟ್ಟು ಕಾವ್ಯ 1100 ರೂಪಾಯಿ ಕೊಡ್ಬೇಕಲ್ಲ ಅವ್ರು. ಭಟ್ರ ದಕ್ಷಿಣ. ಫ್ರಾನ್ಸ್ ಸ್ಫೂರ್ತಿ ಅವ್ರು ಏನಾಗ್ತದೆ ಇರೋ? ಚೀಸ್ ಇದು ಹಾಕಿ ಇದು ಮಾಡಿ, ಇದು ಯೂಸ್ ಮಾಡ್ತೀವಿ. ಇವರೇ ನಿಮ್ಮ ಶೆಫ್? ನಿಮ್ಮ ನಮಗೆ ಮೆಲ್ಟ್ ಆಗಲಿ, ಮೆಲ್ಟ್ ಹೇಳ್ಕೊಟ್ಟು. ಹೇಳ್ಕೊಟ್ಟಿದ್ದು ಇವರೇ. ಇವರು ಹುಟ್ಟಿದ ಇಂಡಿಯಾದಲ್ಲಿ ಬೆಳೆದ ಸ್ವಿಟ್ಜರ್ಲ್ಯಾಂಡ್. ಚಿರ್ಸಲ್ಲಿ. ಮುಂದೆ ಈಗ ಆಕ್ಟ್ ಮಾಡ್ತಿರೋದು ಇಲ್ಲಿ ಟೈಪ್. ಟೈಪ್. ಮುಂದೆ ಹೆಂಗೋ ಹಂಗೆ ಇಲ್ಲೇ ಇರ್ತಾರಲ್ಲ ಅಂತ ಅವರಿಗೂ ಆದ್ರೆ ಒಂದ್ ದೇಶ ಪ್ರೇಮ ಮದುವೆ ಆಗೋ ಹುಡುಗಿದ್ರಲ್ಲಿ ಇಂಡಿಯನ್ ಸೆಲೆಕ್ಟ್ ಮಾಡಿ ಅದನ್ನೊಂದ ಸಕ್ಸಸ್ ಮಾಡಿ ತಾಯಿ ಮತ್ತು ತಾಯಿನಾಡನ್ನ ಯಾವತ್ತೂ ಬಿಟ್ಕೊಡಲ್ಲ ನಾವು. ನೀನಾಗಿ ಬಿಟ್ಕೊಟ್ಟ. ಫ್ಲೇಮ್ ಸ್ವಲ್ಪ ಸಣ್ಣ ಮಾಡ್ಬೋದು. ಫ್ಲೇಮ್ ಇಲ್ಲೇ, ಅದು ಚೀಸ್ ಮೆಲ್ಟ್ ಆಗುತ್ತೆ. ಚೀಸ್ ಮೆಲ್ಟ್ ಆವಾಗ ಒಮ್ಮೆ ಅದು ಬಿಸಿ ಜಾಸ್ತಿ ಇಲ್ಲ ಬಿಸಿ ಇಲ್ಲ, ಆಗಲ್ಲ. ಅದು ಇದಾಗಿ ಇದು ಉಂಟಲ್ಲ, ದಪ್ಪ ಉಂಟಲ್ಲ, ಅದಕ್ಕೆ ಸುಡಂಗಿಲ್ಲ ಅದು. ಮಾಡಿದೆ ಅಲ್ಲ ಇಲ್ಲ, ನಮ್ಗೆ ಯಾವ ಚೀಸಿಂದ ಬ್ಲೂ ಚೀಸ್ ಅಂತಾನೆ ಸಪ್ರೇಟ್ ಬರ್ತದೆ. ಹಾಕಿದ್ರೆ ಇದು ಮಿಲ್ಕ್ ಜಾಸ್ತಿ, ಅದಕ್ಕೆ ಅವ ಎಂತ ಮಾಡ್ತಾರೆ ಫುಲ್ ಫ್ಯಾಟ್ ಚೀಸ್ ಅಂತ ಹೇಳ್ತಾರೆ. ಇರ್ಬೋದು, ಫುಲ್ ಫ್ಯಾಟ್ ಚೀಸ್ ಇರ್ಬೋದು. ಹೊಟ್ಟೆ ಹೆಂಗೆ ತುಳಿತದೆ ಹಿಡಿದು ಇನ್ನೊಂದ್ ಸ್ವಲ್ಪ ಇದೆ ತಡಿ ಚೀಸ್. ಗಟ್ಟಿ ಆಗೋಗ್ತದೆ ಪೂರ.
ಇದೆರಡೇ ಇದ್ದಿದ್ದಾ ಬಾಕ್ಸಲ್ಲಿ? ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗ್ ಹಾಕಿ ಅದಕ್ಕೆ ಸ್ಲೋ ಆಗೋದು ಕುಕ್ಕಿಂಗ್ ವೈನ್ ಇರ್ತದಲ್ಲ, ಸ್ಲೋ ಕುಕ್ಕಿಂಗ್ ವೈನ್ ಹಾಕಿ ಮತ್ತೆ ಇದು ಮಾಡ್ತಾರೆ, ಸ್ಲೋ ಕುಕ್ಕಿಂಗ್ ವೈನ್ ಹಾಕಿ ಮತ್ತೆ ಇದು ಮಾಡ್ತಾರೆ. ಆಯ್ತಾ? ಇನ್ನೂ ಆಗ್ಬೇಕದು ಫುಲ್ ಕರಗಬೇಕು. ಇಡುವ ಬೇರೆ ಇಟ್ಟೇನು ಕಂಟಿನ್ಯೂ ಕೈಯಾಡ್ಸಿರ್ಬೇಕು. ಪಿಜ್ಜಾ ಸೆಕೆಂಡ್ ಪೀಸ್ ಯಾರು ತಿನ್ನಿಲ್ಲ. ಅದೆಲ್ಲ ಇದ್ರೊಳಗೆ ಬಿಸಿ ಅದಾರಲ್ಲ. ಫಾಂಡಿವ್ನಾಗ ಬಿಸಿ ಅದಾರ ಎಲ್ಲರೂ. ಕವಿ ಹಂಗೆ ಹೋಗ್ತಿಲ್ಲ. ಬಂದೆ ಹೇಳಿ ಇಡು. ಮಾಕೂಜಾ ಸಿರ್ಸೆ ಮಾಕೂಜಾ ನನ್ಗೆ ನೆನಪಿಲ್ಲ, ಸ್ಟೆಪ್ ನಿಂಗೆ ನೆನಪೈತಲ್ಲ ಮರ. ಓಕೆ, ಹಂಗಂದ್ರೆ ಇದ್ರೊಳಗೆ ಯಾರು ಬ್ರೆಡ್ ಬೀಳ್ಸಿದ್ರೆ ದೇ ಹ್ಯಾವ್ ಟು ಡ್ಯಾನ್ಸ್ or they have to do some activity. ಈ ಕಟ್ಟ ಕತೆಗಳನ್ನೆಲ್ಲ ಮನೇಲಿ ಇಟ್ಕೊಳ್ಳಿ. ಟ್ರೆಡಿಷನ್. ನಾ ಇಂಡಿಯನ್ ಅಪ್ಪ, ನಾವು ಊಟ ಮಾಡ್ತಾರಲ್ಲ ಡ್ಯಾನ್ಸ್ ಎಲ್ಲ ಮಾಡಲ್ಲ. ಫಾಂಡ್ಯೂ ಜೊತೆ ಸ್ವಿಸ್ ಟ್ರೆಡಿಷನ್. ಏನಂದ? ನಾ ಇಂಡಿಯನ್ ಅಪ್ಪ, ನಾವು ಊಟ ಮಾಡ್ತಾರಲ್ಲ ಡ್ಯಾನ್ಸ್ ಮಾಡಲ್ಲ. ಆದ್ಮೇಲೆ ಮಾಡು. ಫಾಂಡ್ಯೂ ಸ್ಟಾರ್ಟ್ ಆಗಿದ್ದೆ ಸ್ವಿಟ್ಜರ್ಲ್ಯಾಂಡಲ್ಲಿ. ರೀಸನ್ ಲೆಫ್ಟ್ ಓವರ್ ಫುಡ್ ಇರುತ್ತಲ್ಲ, ಸ್ಮಾರ್ಟ್ ಸರ್ವೈವಲ್ ಐಡಿಯಾ. ಸೊ ವಿಂಟರ್ ಒಳಗೆಲ್ಲ ಹಾರ್ಡ್ ಚೀಸ್ ಇರುತ್ತೆ, ಸೊ ಅದನ್ನ ಮೆಲ್ಟ್ ಮಾಡಿ ಲೆಫ್ಟ್ ಓವರ್ಸನ್ನು ಡಿಪ್ ಮಾಡಿ ತಿಂತಾರೆ. ಈಸಿ ಗ್ರೂಪ್ ಮೀಲ್, ಯಾಕಂತಂದರೆ ಸುಮಾರು ಡಿಶಸ್ ಮಾಡೋ ಬದಲು ಇದೊಂದೇ ಗ್ರೂಪಲ್ಲಿ ಕುತ್ಕೊಂಡು ತಿನ್ಬೋದು. ಕಮಾನ್ ಅಕ್ಷಿ, ಬಿದ್ದರೆ ನೋಡಲ್ಲ ಡ್ಯಾನ್ಸು. ಕುಣಿಸೋದಯ್ಯ. ಭರತನಾಟ್ಯ ಮಾಡ್ತೀಯೋ ಏನ್ ಮಾಡ್ತೀಯೋ? ಎಲ್ಲಿ ಹಂಗೆ ತಿನ್ನೋದು? ಸಖತ್ತಾಗಿದೆಯಾ? ಹೆಂಗಿದೆ ಮಚ್ಚ? ಲೆಟ್ಸ್ ಡಿಪ್ ಅಂಡ್ ಈಟ್. ಇದು ಆಫ್ ಸಣ್ಣ ಮಾಡ್ತೀವಿ, ಫುಲ್ ಸಣ್ಣ. ಕುತ್ಕೊಳ್ರಿ. ಇಷ್ಟು ತೆಳಗಾಗಬೇಕು ಚೀಸ್. ಓಕೆ, ಸಿಟ್ ಎವ್ರಿವನ್ ಸಿಟ್. ಕವಿ ಕಮ್ ಆನ್. ಮಾಡ್ತೀಯ ಅನ್ಸ್ಲೇಬೇಕು. ಇಲ್ಲ Eat from that directly. ಬಟ್ ಅದು ಮತ್ತೆ ಬಟ್ ಅದ್ರಲ್ಲಿ ಹಾಕ್ಬೇಕಲ್ಲ ಮತ್ತೆ. ಅದು ಹೌದು. How is it, Kav? Is it yummy? ಯಾ I think we can put pepper in that. ಅದರಲ್ಲಿ ಉಂಟ ಎಲ್ಲ ಗೊತ್ತಿಲ್ಲ. ಇದೆ, we can turn ಮಾಡಿ ಬರುತ್ತೆ. ಕೊಡ್, ನಾ ಟರ್ನ್ ಮಾಡ್ತೀನಿ. ಫುಲ್ ಡಿಪ್ ಮಾಡೋದಿಲ್ಲ ನಾನು. ಓಕೆ, ಅದೇ ಮಾಡೋದು. ಡಿಪ್ ಮಾಡಬೇಕು. ಪ್ಲೇಟ್ ಕೊಡು. ಸಣ್ಣ ಪ್ಲೇಟ್ ಅದಲ್ಲ ಕಟ್ ಮಾಡೋಣ. Have it. ಬಾರಪ್ಪ ನಿಖಿಲ್ ಶೆಟ್ಟಿ. ಸಿ ಬರ್ತಾ ಇದೆ ಇಲ್ಲಿ. ಉಲ್ಟಾ ತಿರ್ಗಿಸಿಯ ನೀನು. ಹುಚ್ಚ ನೀನು ಉಲ್ಟಾನೇ ತಿರುಗಿಸಿದ್ದಿ ನಂಗೆ ಹೇಳೋದು. ತಿರ್ಗಿಸ್ಲೇ ಇಲ್ಲ. ತಾನು ಉಲ್ಟಾ ತಿರುಗಿಸಡೆ. ಇದ್ರಾಗ ಉಲ್ಟಾ ಸೀದಾ ಮಂದೆ ಇರ್ತಲ್ಲ ಇದ್ರಾಗ. ಕ್ಲಾಕ್ ವೈಸ್ ತಿರ್ಸ್ಬೇಕು ಹೌದಿಲ್ಲ? ಮತ್ತೆ ನಾವು ಕ್ಲಾಕ್ ವೈಸ್ ತಿರ್ಸಿದ್ದು. ಮಾಡಿದ್ವಿ. ಉಲ್ಟಾ ತಿರುಗಿಸಿ ಬಿಡಂಗೇ ಇಲ್ಲ. ಅದೇ ಬೀಳಲೇ ಇಲ್ಲ ಅದು. ಉಲ್ಟಾ You liked it? ಯಾರು ಡಾನ್ಸ್ ಮಾಡಲಿಲ್ಲ. So it's your turn. No performances yet. ಒಂದು ಇದೊಂದು ಸೆಟ್ ತೊಗೊಬೇಕು ನಾನು. ಫಂಡು 6 people ಸೆಟ್. Let's see how it tastes for you. Okay, please be good. ಬಿಸಿ ಇಲ್ಲ ತಿನ್ನು. ಸುಮ್ನಿರಾ, ಪೆಂಗಿನಾಗಿದೆಯಲ್ಲ ಶೆಟ್ಟಿ, ಕಿವಿಲ್ ಕೈ ಹಾಕ್ಲಿಕ್ಕೆ ತಾನೆ ಬಂದಿ ಹುಚ್ಚ. ಹೆಂಗಿದ್ದಂಗ? ಪೆಂಗ ಪೆಂಗು ಪೆಂಗು ಪೆಂಗ್ವಿನ್. ಇಲ್ಲ ಇಲ್ಲ ಅದು ಇನ್ನೊಂದು ಫೋರ್ಕ್ ಉಂಟು, ಇನ್ನೊಂದು ಫೋರ್ಕು ಹಾಕೊಂಡಿರ್ಬೇಕಾರೆ. ಇಷ್ಟಾಗ್ಲಿಲ್ಲ. ಯಪ್ಪ ಹೆಂಗಿತ್ತು? ಆಕ್ಚುಲಿ ಇದನ್ನು ಫ್ರೈಸನ್ನು ಡಿಪ್ ಮಾಡ್ಬೋದಲ್ಲ? ಹೌದು. ಆಕ್ಚುಲಿ ಪೊಟ್ಯಾಟೊ ಡಿಪ್ ಮಾಡ್ತಾರಲ್ಲೇನು? ಬಿಸಿ ನಿಂಗೆ
ಇನ್ನೊಂದು ನಂಗೆ ಇಷ್ಟ ಆಗಲಿಲ್ಲ ಅಂದ್ರೆ ಇದು ಹಾಕ್ತೇನೆ ತಡಿ ಒಂದು ನಿಮಿಷ. ಇದಕ್ಕೆ ಹಾಕವಿ. ಇದಕ್ಕೆ ಹಾಕಿ. ಓ ಹಂಗೆ ತಿನ್ನಕ್ಕೆ ಬರಂಗಿಲ್ಲ, ಡಿಪ್ ಹಿಂಗೆ ಡೈರೆಕ್ಟ್. ಕಾರ್ನ್ ಚಲೋ ಅದ. ಅದೊಂದು ತೆಗೆದ್ಬಿಡ್ರಿ, 1 ಸ್ಪೂನ್ ತೆಗೀರಿ ಯಾವ್ದಾರು. ತಿಂದ್ಯಾ? ತಿನ್ನು ನೋಡಿ, ಚೆನ್ನಾಗಿದೆ. ಇದನ್ನು ಹಾಕೊಂಡು ನೋಡ್ಬೋದು ನೀನು. ತಿನ್ನು, ಚೆನ್ನಾಗಿದೆ ತಾನೇ? ತಗೋ ಫುಲ್ಲು. ಇದು ಕೊಡು ಸಾಕು. ಇದು ಚಾಕ್ಲೇಟ್ ಐತ್ರಿ ಅದು, ಫಾಂಡು ಅಲ್ಲ ಅದು. Two different things ಕವೆ. ಫಾಂಡು ದ ಹೋಲ್ ಪಾಯಿಂಟ್ ಇಸ್ ಡಿಪ್. ಬಟ್ ವಿ ಡೋಂಟ್ ಹ್ಯಾವ್. ಅದೇ ಅದು ಇದಿಲ್ಲ, ಸ್ಟಿಕ್ ಬಾಯ್ಲ್ಡ್ ಪೊಟೇಟೋಸ್ ಇಲ್ಲ ಮತ್ತು ಸ್ಟಿಕ್ಸ್ ಇಲ್ಲ. ಬಾಜುನೇ ತಿನ್ನೋದು ಬಟ್ ನಾವು ತಿನ್ನೋದು ಏನೋ ಒಂದು ಸ್ಪೆಷಲ್. ಚೆನ್ನಾಗಿದೆ ಅಲ್ಲ ಇದು? ಮಶ್ರೂಮ್ ಇದು ಬಾಯ್ಲ್ ಮಾಡಿ ದಿಸ್ ಇಸ್ ಬೆಟರ್. ಆಮೇಲೆ ಹಾಕ್ಯಾರಲ್ಲ ಪೌಡರ್. ಹೌದು. ಸೊ ಹೆಂಗಿತ್ತು? ಗುಡ್. ಚೆನ್ನಾಗಿ ಇಷ್ಟ ಆಯ್ತಾ? ಮತ್ತೆ ತಿನ್ನಲೇ ಇಲ್ಲ. ನೀ ಎಂತ ಮಾಡಿದ್ದೆ? ನೀ ಜಾಸ್ತಿ ಮಾತಾಡ್ಕೋಬೇಡ. ಕಾವ್ಯ, ನೀ ಎಂತ ಮಾಡಿದ್ದೆ? ನಿಮ್ಗೆ ಹೆಂಗಂತೆ ಸರ್? ಚೆನ್ನಾಗಿತ್ತು. ಚೆನ್ನಾಯ್ತಾ? ಅಲ್ಲಿರೋ ಮೇನ್ ಇಬ್ರು ಪರ್ಸನಿಗೆ ಕೇಳ್ಬೇಕು, ಚೀಸ್ ಲವರ್ಸ್ಗೆ. ಓಕೆ. ಇಲ್ಲಿ ಇದಕ್ಕಿಂತ ರಾಕ್ಲೆಟ್ ಚೆನ್ನಾಗಿರುತ್ತೆ. ಅದೇ ರ್ಯಾಕ್ಲೆಟ್ ಚೆನ್ನಾಗಿರುತ್ತೆ. ನನಗೂ ಅಷ್ಟೇ ರ್ಯಾಕ್ಲೆಟೇ ಇಷ್ಟ ಆಯಿತು ಆ್ಯಕ್ಚುಲಿ. ನಿಂಗೆ ಹೆಂಗಂತಪ್ಪ? ಐ ನೋ ನೀ ಮುಂಚೆ ತಿಂದಿದ್ಯಾ ಅಂತ, ಬಟ್ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಮುಂಚೆ ಐ ನೋ ನೀನು ತಿಂತಾ ಇರ್ತೀಯ ಅಂತ. ಇದ್ದೇ ಇರುತ್ತೆ. ನನ್ನ ಒಡನಾಡಿಗಳ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ನೋಡಿ ನನಗೆ ಬೇಜಾರಾಯಿತು ಸ್ವಲ್ಪ. ಇಟ್ ವಾಸ್ ನೈಸ್. ಫಸ್ಟ್ ಟೈಮ್ ಆಗ್ತದೆ ಶಶಿ. ಓಕೆ ಅಭಿಷೇಕ್, ನಿಂಗೆ ಹೆಂಗೆ ಅನಿಸ್ತು ಫಸ್ಟ್ ಟೈಮ್? ಚಲೋ ಐತೆ, ಏನೋ ಡಿಫ್ರೆಂಟ್, ಬಟ್ ಭಾಳ ಹೊಟ್ಟಿಗೆ ಅಂತ. ಚೀಸ್ ದಪ್ಪ ಐತಲ್ಲ, ಫುಲ್ ಚೀಸ್. ಅದೀಗ ಗಟ್ಟಿ ಒಳಗಡೆ ಹೊಟ್ಟೆ ಹೋಗಿ ಇನ್ನೂ ಹೊಟ್ಟೆ ಗಟ್ಟಿ ಆಗ್ತದೆ. ಅದೇನು ಡೈಜೆಸ್ಟ್ ಆಗಲ್ಲ, ಹೊಟ್ಟೆಲ್ಲೋ ಕುತ್ಕೊಬಿಡ್ತದೆ. ಎಸ್. ಅಂದ್ರೆ ಮಿಕ್ಸಿ ತಿರ್ಸಿದ್ರು ಮೈದಾ ಹಿಟ್ಟು ಉಂಡೆ ಹಾಕಿ ಮಿಕ್ಸಿಲಿ ತಿರ್ಸ್ದಂಗೆ. ಬಟ್ ಇದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದು. ಇದು ಫಾಂಡು ಇಸ್ ಮೋರ್ ಫಾರ್ ನಾಟ್ ಟು ಈಟ್. ಅಭಿಷೇಕ್ wanted to try. ಫುಲ್ ಸೆಟ್ಟಿಂಗ್ ಮಾಡ್ಕೊಂಡು ಕೂತ್ಕೊಂಡು. ಎಕ್ಸ್ಪೀರಿಯನ್ಸ್, ಜಸ್ಟ್ ಎಕ್ಸ್ಪೀರಿಯನ್ಸ್ ಸ್ವಿಸ್ ಫುಡ್. So ಇದೂ ಆಯ್ತು, ರಾಕ್ಲೆಟ್ ಆಯ್ತು. ನನಗೆ ಅದು ಹಾಕೊಂಡು ತಿನ್ನೋದು ಕುತ್ಕೊಬೇಕು. ಅದನ್ನ ಮಾಡಿದ ಮೇಲೆ ಇದ್ರ ಜೊತೆ ಯೂಶಲಿ ವೈನ್ ಇರ್ತದೆ, ವೈಟ್ ವೈನ್ ಇಲ್ಲ ರೆಡ್ ವೈನ್, ವಾಟೆವರ್ ಇರ್ತದೆ. ಸ್ಲೋ ಆಗಿ ಸಿಪ್ ಬೈ ಸಿಪ್ ವೈನ್ ಕುಡಿತಾರೆ. ಇದು ಹೆಂಗಿರ್ತದೆ ಅಂದ್ರೆ, ಇದು ಇನ್ನೂ ದೊಡ್ಡ ಪಾಟ್ ಇದ್ರೆ ಸುಮಾರು ಜನ ಕುತ್ಕೊಂಡು ಒಂದು 2-3 ತಾಸು ತನಕ ನಡೆಸ್ತಾರೆ. ಬಟ್ ಅದನ್ನ ಹೆಂಗೆ ತಿಂತಾರೆ ಗುರು ಅಷ್ಟೊತ್ತನ? ಸ್ಲೋ ಆಗಿ ಕುಕ್ ಆಗ್ತಿರ್ತದೆ, ಅವರು ಸ್ಲೋ ಆಗಿ ತಿಂತಾ ಇರ್ತಾರೆ. ಅದೇ ಪಾಯಿಂಟ್ ಫಾಂಡುದು. ಅದು ಸ್ಲೋ ಆಗಿ ಕುಕ್ ಆಗ್ತಿರ್ತದೆ, ಸಣ್ಣಕ್ಕೆ ಬಿಸಿ ಇಟ್ಟರೆ. ನೀನು ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ? ಚಲೋ ಅನ್ಸಿತ್ತು ನನಗೆ. ದಿಸ್ ಇಸ್ ಬೇಸಿಕ್ಲಿ ಫಾಂಡು. ರೆಡಿಮೇಡ್ ಫಾಂಡು ಇದು ಬರೀ ಹಾಕೋದಷ್ಟೇ. ಓಕೆ ಓಕೆ. ಫಾಂಡು ಚೀಸ್ ಬರ್ತದೆ. ಅದು ಫಾಂಡು ಚೀಸ್ ಬರ್ತದೆ. ಫಾಂಡು ಚೀಸ್ ತೆಗ್ದು ಅದಕ್ಕೆ ಹಾಕಿ ಎಲ್ಲ ಸಾಮಗ್ರಿ, ಬೇರೆ ಎಲ್ಲ ಸಾಮಾನು ಏನೇನು ಉಂಟು ಅದನ್ನೆಲ್ಲ ಹಾಕಿ ಪೂರ ಇದು ಮಾಡ್ತಾರೆ. ಅದಕ್ಕೆ 1-1.5 ತಾಸು ಬೇಕು ಪ್ರಾಪರ್ ಚೀಸ್ ತಂದು ಮಾಡ್ಲಿಕ್ಕೆ. ಪೂರ ಮಾಡ್ತೇ ಇರ್ಬೇಕು. ತುಂಬಾ ಟೈಮ್ ಆಗ್ತದೆ. ಮತ್ತದು ತಿನ್ನೋದು ಹಂಗೆ ಆರಾಮ 2-3 ತಾಸು ಕೂತ್ಕೊಂತ. ಸೊ ತಾನು ತಮಾಷೆ ಮಾಡ್ಕೊಂತ ಹೊಟ್ಟೆ ಹೊಡ್ಕೊಂತ. ಅದೇ ನಿಂಗೆ ಬೇಜಾರಾಯ್ತಾ ಇವತ್ತು? ಪಿಕ್ಚರ್ ನೋಡ್ತಕ್ಕಂತ ಅದಕ್ಕೆ ನೀನೀಗ ಬೇಗ ಮಾಡ್ಕೊಳ್ಳೋದಿತ್ತಲ್ಲ ಮರೆ ತಿಂದು. ಈಗ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು. ಬಟ್ ನನಗೆ ರ್ಯಾಕ್ಲೆಟೇ ಇಷ್ಟ ಆಗಿತ್ತಪ್ಪ. ನನಗೆ ಇಷ್ಟ, ನನಗೆ 2 ರಾಕ್ಲೆಟ್ ಇಷ್ಟ. ಆದ್ರೆ ರಾಕ್ಲೆಟ್ ಹಂಗೆ ಇಟ್ ಇಸ್ ಆಲ್ಸೋ ಸ್ಲೋ ಫುಡ್. ಅದು ನೀವು ಅಷ್ಟು ಚೀಸ್ ಹಾಕ್ತಿ ಆಮೇಲೆ ತಿಂತೀವಿ. ಬಟ್ ಇಟ್ ವಾಸ್ ಗುಡ್. ಇದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ರೆಡಿಮೇಡ್ ಅದು ರಾಕ್ಲೆಟ್ ಒಂದು ಚೀಸೇ ಇರ್ತದೆ, ನಾವೇ ತಂದು ಹಾಕ್ಕೊಡ್ತೀವಿ. ಅದು ರೆಡಿಮೇಡ್ ಇರುತ್ತೆ. ಅದು ರ್ಯಾಕ್ಲೆಟಿನ ಚೀಸ್ ಚೆನ್ನಾಗಿರುತ್ತೆ. ಇದ್ರದ್ದು ಚೀಸ್ ಚಲೋ ಇರ್ತದೆ. ಇದು ಇವ್ರು ರೆಡಿಮೇಡ್ ಮಾಡಿದಲ್ಲ ಮುಂಚೆ. ನಂಗೆ ಬಟ್ ರಾಕ್ಲೆಟ್ ಇಷ್ಟ. ಈಗ ರಾಕ್ಲೆಟ್ ತಿನ್ಬೇಕು ನಾ. ಇನ್ನೊಂದು ದಿವಸ ರ್ಯಾಕ್ಲೆಟ್ ಮಾಡೋಣ. ಇಷ್ಟು ಫಾಂಡಿ ಬಂದು ನಾಳೆ ಇಲ್ಲ ನಾಡ್ದು.
ಹೊರಗಡೆ ರಾಕ್ಲೆಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ರಾಕ್ಲೆಟ್ ಇನ್ ಸ್ವಿಟ್ಜರ್ಲೆಂಡ್. ಇದ್ರಲ್ಲಿ ಲಿರಿಕಲ್ ಓಲ್ಡ್ ಟೌನ್ ನೀವು ಹಗೂರು ಎಲ್ಲರೂ ಹೋದ್ರೆ ಚೀಸ್ ಮತ್ತೆ ಇಲ್ಲಿಗೆ ಫೋಂಡ್ಯೂ ಕತೆ ಮುಗೀತು. ನಾವು ಹೋಗಿದ್ವಿ ಅಂದ್ಬಿಟ್ಟು ಅಲ್ಲಿ ಓಲ್ಡ್ ಟೌನಿಗೆ ನಾವು ಕಾಫಿ ಕುಡಿದು ಹೋಗಿದ್ವಿ ನೋಡಿ, ಸಂಜೆ ಮೇಲೆ ಬಂದಿತ್ತು. ಅಲ್ಲಿ ಒಂದು ಸ್ಟ್ರೀಟಿಗೆ ಹೋಗ್ಲಿಕ್ಕೂ ಫುಲ್ ಚೀಸ್ ಸ್ಮೆಲ್ ಇತ್ತು. ಹೌದು. ಅಲ್ಲಿ ಅಲ್ಲಿ ತಿನ್ಬೇಕು. ಓಕೆ ಬಾಯ್ ಬಾಯ್.